ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಡೇ ಸ್ಟಾರ್ಟ್ ಆಗ್ತಾ ಇರೋದು ಈ ತರ ಒಂದು ಹೆಲ್ದಿ ಇಮ್ಯುನಿಟಿ ಬೂಸ್ಟರ್ ಒಂದು ಡ್ರಿಂಕ್ ಇಂದ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್. ನನ್ನ ಮಗಳು ನೋಡಿ ಫುಲ್ ಕೋಪ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲ 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 ಓಕೆ ಆಯ್ತು, ಕೊಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ಅವಳಿಗೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಫಸ್ಟ್ ಒಳಗೆ ಐಸ್ ಕ್ರೀಮ್ ಕೊಡಿಸ್ಬೇಕಂತೆ. ಫಸ್ಟ್ ಒಳಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಡಿ, ಓಕೆನಾ? ಎಲ್ಲಾದ್ರೂ ಐಸ್ ಕ್ರೀಮ್ ಪಾರ್ಲರ್ ನೋಡಿದ್ರೆ ಒಂದು ಐಸ್ ಕ್ರೀಮ್ ಕೊಡಿಸಿ ಮುಗಿಸ್ತು. ಯಾವ ಐಸ್ ಕ್ರೀಮ್ ಬೇಕು ನಿಂಗೆ? ಕಲರಾ? ಯಾವ ಕಲರು? ಆರೆಂಜ್ ಕಲರ್. ಆರೆಂಜ್ ಐಸ್ ಕ್ರೀಮಾ? ಸರಿ ಆಯ್ತು, ಅವಳಿಗೆ ಫಸ್ಟ್ ಐಸ್ ಕ್ರೀಮ್ ಕೊಟ್ಬಿಡಿ. ಅವಾಗ್ಲಿಂದ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಅಂದ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಕೂಡ ವಿಡಿಯೋನ ಶೇರ್ ಮಾಡಿ. ನಾವಿವತ್ತು ಹೊರಟಿದ್ದೀವಿ ಹಿಮದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಸುಮಾರು ಮೈಸೂರಿಂದ 75 ಕಿಲೋಮೀಟರ್ ಅಷ್ಟು ದೂರ ಆಗ್ಬೋದು. ಇಲ್ಲಿಂದ ಒಂದು 2 ಅವರ್ಸ್ ಆಗುತ್ತೆ ನಮ್ಮ ಮೈಸೂರಿಂದ. ಈಗ ನಾವು ಹೊರಟಿದ್ದೀವಿ. ಆಲ್ರೆಡಿ 12 o'clock ಆಗ್ಬಿಟ್ಟಿದ್ದೇವೆ. ಸ್ವಲ್ಪ ಲೇಟ್ ಆಯಿತು ಹೊರಡೋದು. ಹೇಗಿದೆ ದೇವಸ್ಥಾನ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಮಗಳಿಗೆ ಈಗ ಐಸ್ ಕ್ರೀಮ್ ತಿನ್ಬಿಟ್ಟು ಫುಲ್ ಎನರ್ಜಿ ಬಂದ್ಬಿಟ್ಟೈತೆ. ಮಾತಾಡ್ತಾಳಂತೆ ಇವಾಗ. ಮಾತಾಡೋ ಚಿನ್ನು, ಏನ್ ಹೇಳ್ತೀಯಾ? ಹಲೋ ಫ್ರೆಂಡ್, ಇದು ಡ್ರೆಸ್ಸು ಸಹಾರ ತಗೊಂಡಿದ್ದು ನಮ್ಮ ಪಪ್ಪ ನನ್ನ ಸ್ಕೂಲಿಂದ ಬಂದುವಾಗ ಕೊಡಿಸಿದ್ದು. ಇದು ರಾಜಸ್ಥಾನಿ ಡ್ರೆಸ್. ಯಾವುದು? ರಾಜಸ್ಥಾನಿ ಡ್ರೆಸ್. ಅವಳು ಮತ್ತೆ ಅವ್ರ ಪಪ್ಪ ಇಬ್ರು ಸ್ಕೂಲಿಂದ ಬರ್ಬೇಕಾದ್ರೆ ಶಾಪಿಂಗ್ ಹೋಗಿ ಈ ಡ್ರೆಸ್ ನ ತಗೊಂಡ್ ಬಂದಿರೋದು. ಏನೈತೆ ಈ ಡ್ರೆಸ್ ಅಲ್ಲಿ ನಿನ್ ಫೇವ್ರೇಟ್? ನನ್ನ ಫೇವ್ರೇಟ್ ಎಲಿಫೆಂಟ್ ಐತೆ. ಅದಕ್ಕೆ ತಗಸ್ಕೊಬಿಟ್ಟಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ? ಚೆನ್ನಾಗಿ ಕಾಣಿಸ್ತಿದೆ, ಕ್ಯೂಟ್ ಆಗಿದ್ಯಾ ಅಲ್ವಾ? ನೋಡಿ, ಐಸ್ ಕ್ರೀಮ್ ಕೊಡ್ಸೋ ತನಕ ಸ್ವಲ್ಪನೂ ಮಾತಾಡಿಲ್ಲ. ಕಿಟಕಿ ಕಡೆ ಮುಖ ಮಾಡ್ಕೊಂಡು ಕೂತಿದ್ಲು. ಐಸ್ ಕ್ರೀಮ್ ತಿಂದಿತ್ತಾ ಇದ್ದಂಗೆನೆ ಫುಲ್ ಎನರ್ಜಿ ಬಂದ್ಬಿಟ್ಟೈತೆ. ಈಗ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಚಳಿ ಆದ್ರೆ ಏನ್ ಮಾಡ್ತೀಯ? ಅಲ್ಲೆಲ್ಲ ಫುಲ್ಲು ಇದು ಫಾಗ್ ತುಂಬ್ಕೊಬಿಟ್ಟಿರುತ್ತೆ. ಏನಿರುತ್ತೆ ಹೇಳು? ಸ್ವೆಟರ್ ಹಾಕತ್ತೀಯಾ ಇಲ್ವಾ? ಜಾಕೆಟ್ ಹಾಕೊಳಲ್ವಾ? ಚಳಿ ಆದ್ರೆ ಎತ್ಕೊಂಡು ಹೋಗೋದಾ? ಸರಿ, ಇನ್ನೇನ್ ಸ್ವಲ್ಪ ದೂರ ರೀಚ್ ಆಗ್ತೀವಿ. ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ನನಗೂ ಆಸೆ. ಯಾಕೆ ಅಂದ್ರೆ ನಾನು ಒಂದ್ಸಲನೂ ನೋಡಿಲ್ಲ. ಮೈಸೂರಲ್ಲೇ ಇದ್ರು ನಮ್ಗೆ ಮೈಸೂರಿಂದ 75 ಕಿಲೋಮೀಟರ್ ಅಷ್ಟೇ ದೂರ. ಬಟ್ ಆದ್ರೂ ಒಂದ್ಸಲನೂ ಹೋಗಕ್ಕಾಗಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು. ವಿಡಿಯೋಸ್ ಅಂತೂ ನೋಡಿದೀನಿ, ತುಂಬಾ ಚೆನ್ನಾಗಿದೆ ಜಾಗ ಅಂತ ಹೇಳಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ನಾವು ನೋಡಿದ್ಮೇಲೆ ನಮಗ್ ಗೊತ್ತಾಗೋದಲ್ವಾ. ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಐಸ್ ಕ್ರೀಮ್ ಜಾಸ್ತಿ ಆಯ್ತು ಅಲ್ವಾ? ವೆದರ್ ಬೇರೆ ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಆ ತರ ಇದೆ. ಬಟ್ ಫಾಗ್ ಇದ್ರೆ ಆ ಜಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫಾಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾವಾಗ್ಲೂ ಅಲ್ಲಿ ಫಾಗ್ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಕೂಡ ನೋಡಿಲ್ಲ ಅಲ್ವಾ, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಹೇಗಿರುತ್ತೆ ಅಂತ ನೋಡ್ಬೇಕು. ಬನ್ನಿ ನೋಡ್ಕೊಂಡ್ ಬರೋಣ. ಫಾಗ್ ಎಲ್ಲ ತುಂಬಿದ್ರೆ ಆ ಜಾಗ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಹೋಗ್ತಾ ಹೋಗ್ತಾ ಬಿಸಿಲು ಫುಲ್ಲು ಜಾಸ್ತಿನೇ ಆಯಿತು. ನಾವು ಈಗ ಗುಂಡ್ಲುಪೇಟೆಯಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಕ್ಕಪಕ್ಕ ರೋಡ್ನ ನೋಡ್ತಾ ಇರ್ಬೋದು. ಈ ರೋಡಲ್ಲೇ ಹೋಗ್ಬೇಕಾಗುತ್ತೆ. ನಾವು ಕಾರ್ನ ಫುಲ್ಲು ಬೆಟ್ಟದ ಮೇಲಕ್ಕೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಜಸ್ಟ್ ಕೆಳಗಡೆ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲೆಲ್ಲ ನೋಡ್ತಾ ಇದ್ದಾರೆ, ಫುಲ್ ಫಾಗ್ ಇರುತ್ತೇನೋ ಅಂತ ಅನ್ಕೊಂಡಿದ್ದೀನಿ. ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಹೆಸರು ಹೇಳ್ತಾ ಇದ್ದಂಗೆನೆ ಅಲ್ಲಿ ಹಿಮ ತುಂಬಿದ್ರೇನೆ ಆ ಜಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ ನಾವು ರೀಚ್ ಆಗಿದ್ದೀವಿ ನೋಡಿ. ಎಲ್ಲರೂ ನಮ್ಮ ತಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು, ನನ್ನ ತಂಗಿ ಫ್ಯಾಮಿಲಿ, ಇಷ್ಟು ಜನ ನಾವು ಹೊರಟಿದ್ದು 2 ಕಾರಲ್ಲಿ. ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಇನ್ನು ನನ್ನ ತಂಗಿ ಮತ್ತು ನಾನು ಇಬ್ಬರು ಸೇಮ್ ಒಂದೇ ಥರ ಡ್ರೆಸ್ ಹಾಕಿದ್ದೀವಿ. ಅವಳಿಗೆ ಥರ ಇದೀವಾ, ಅಕ್ಕ ತಂಗಿರ ಥರ ಇದೀವಾ ಅಂತ ಇದೆ ನೋಡಿ. ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ.
ಈಗ ಬಸ್ ಆಲ್ರೆಡಿ ಇದೆ. ಒಂದೆರಡು ಬಸ್ ಇತ್ತು, ಫುಲ್ ಏನು ರಶ್ ಇರಲಿಲ್ಲ. ಹಾಗೆ ಟಿಕೆಟ್ ತಗೊಂಡು ನಾವು ನಮ್ಮದು ಬ್ಯಾಗ್ಸ್ ಹ್ಯಾಂಡ್ ಬ್ಯಾಗ್ ಏನು ತೊಗೊಂಡೋಗಿರ್ತೀವಿ ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಬಸ್ ಒಳಗಡೆ ಎಂಟ್ರಿ ಮಾಡ್ತಾರೆ. ಒಬ್ರಿಗೆ 80 ರುಪೀಸ್ ಏನೋ ಇರುತ್ತೆ. ಅಂದರೆ ಹೋಗ್ತಾ ಮತ್ತು ವಾಪಸ್ ಕೆಳಗಡೆ ಬೆಟ್ಟದಿಂದ ಕರ್ಕೊಂಬರೋಕ್ಕೆ 2 ಸೈಡು ಸೇರಿ 80 ರುಪೀಸ್ ಏನೋ ಫಸ್ಟೇ ಚಾರ್ಜ್ ಮಾಡಿಬಿಟ್ಟಿರ್ತಾರೆ. ಇನ್ನು ಬೆಟ್ಟದ ಮೇಲೆ ಹೋಗ್ತಾ ಇದ್ದಂಗೆ ಜಾಗಗಳಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಫಾಗ್ ಅಂತೂ ಇಲ್ಲ ಅಂತ ಅನ್ಕೋತೀನಿ. ಬೆಟ್ಟಕ್ಕೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಬೆಟ್ಟ. ನಾನು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಈ ಬೆಟ್ಟದಲ್ಲಿ ಫುಲ್ಲು ಗಾಳಿ, ಫುಲ್ಲು ಹಿಮ ತುಂಬಿಟ್ಟಿರುತ್ತೆ. ಬಟ್ ನಾವು ಹೋಗಿದ್ದ ದಿನ ಅನ್ಲಕ್ಕಿ ಅಂತ ಅನ್ಸುತ್ತೆ, ಒಂದು ಸ್ವಲ್ಪನೂ ಹಿಮ ತುಂಬೇ ಇರಲಿಲ್ಲ. ಹಾಗೆ ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಇದೇ ಥರ ಡಿಸೆಂಬರ್ ಟೈಮಲ್ಲಿ ಹೋದಾಗ ಫುಲ್ಲು ಮಂಜು ತುಂಬಿಟ್ಟಿತ್ತು. ಅದು ನೋಡೋದಕ್ಕೆ ಸೂಪರ್ ಆಗಿತ್ತು. ಈಗಲೂ ಹಾಗೆ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಆ ಥರ ಇರಲಿಲ್ಲ. ನೀವು ಯಾವಾಗಾದರೂ ಹಿಮದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬರ್ತೀರಾ ಅಂದರೆ ಫಾಗ್ ಇರೋ ಟೈಮಲ್ಲಿ ಬಂದ್ರೇ ಆ ಜಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಸಖತ್ತು ನೀಟ್ನೆಸ್, ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಫುಲ್ ಅವಾಯ್ಡು. ಹಾಗೆ ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಿದೆ. ಸುತ್ತಮುತ್ತ ಜಾಗ ಎಲ್ಲ ನೋಡ್ತಾ ಇರ್ಬೋದು. ಹಾಗೆ ದೇವ್ರ ದರ್ಶನ ಮುಗಿದ್ಮೇಲೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ. ಅಲ್ಲೇನೆ ನಾವು ಊಟ ಎಲ್ಲ ಮಾಡಿಕೊಂಡು ಬೆಟ್ಟ ಎಲ್ಲ ಜಾಗನ ನೋಡ್ಕೊಂಡ್ವಿ. ಎಲ್ಲೂ ಹೊರಗಡೆ ಬೇಲಿ ಏನು ಹಾಕಿದ್ದಾರೆ ಅದರಿಂದ ಆಚೆ ಎಲ್ಲೂ ಹೋಗೋ ಹಾಗಿಲ್ಲ. ಜಸ್ಟ್ ಅಷ್ಟರೊಳಗಡೆನೆ ನೋಡ್ಕೊಂಡು ಬರಬೇಕು. ಪ್ರಾಣಿಗಳು ಬರುತ್ತೆ. ಮತ್ತು ಅಲ್ಲೆಲ್ಲ ನೋಡ್ತಾ ಇರ್ಬೋದು ಸುಟ್ಟಿರೋ ಥರ ಕಾಣಿಸ್ತಾ ಇದೆ ಹುಲ್ಲೆಲ್ಲ ಅಲ್ವಾ, ಅಲ್ಲಿಂದ ಆ ಪ್ರಾಣಿಗಳು ಯಾವುದು ಅದ್ರ ಸ್ಮೆಲ್ಗೆ ಬರಬಾರ್ದು ಅಂತ ಹೇಳಿ ಆ ಥರ ಮಾಡಿ ಇದು ಫ್ರೆಂಡ್ಸ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಆಚೆ ಯಾರೂ ಹೋಗೋ ಹಾಗಿಲ್ಲ. ಎಲ್ಲ ಹೋದರೆ ಪ್ಲಾಸ್ಟಿಕ್ ಎಲ್ಲ ಹರಡಿ ಕಸ ಎಲ್ಲ ಮಾಡಿ ಹಾಳು ಮಾಡ್ತಾರೆ ಅಂತ ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ಹಾಗೆ ನಮ್ಮ ಮಕ್ಕಳುಗಳು ಊಟ ಮಾಡಿರಲಿಲ್ಲ ಅಂತ ಹೇಳಿ ಅಂದರೆ ಬರಬೇಕಾದ್ರೆ ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ. ನಂಜನಗೂಡು ಹತ್ರ ಇರೋವಂಥ ಒಂದು ಹೋಟೆಲ್ಗೆ ಬಂದು ಮಕ್ಕಳಿಗೆ ಎಲ್ಲ ಊಟ ಎಲ್ಲ ಮಾಡಿಸಿ, ಹಾಗೆ ಅಲ್ಲಿ ಹೋಟೆಲಲ್ಲಿ ಗಾಣ ಕೂಡ ಇಟ್ಟಿದ್ದಾರೆ. ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಇಲ್ಲೇ ತಯಾರು ಮಾಡಿ ಕೊಡ್ತಾರೆ. ನಮ್ಮನೇಲಿ ನಾವು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಜಾಸ್ತಿ ಉಪಯೋಗಿಸೋದ್ರಿಂದ ನಾವು ಕೂಡ ಈ ಥರದ್ದು ಗಾಣದಲ್ಲಿ ನೋಡಿನೇ ತೊಗೊಳೋದು. ಹಾಗಾಗಿ ಇಲ್ಲಿ ಒಂದು ಕೊಬ್ಬರಿ ಎಣ್ಣೆ ಬಾಟ್ಲ್ ತೊಗೊಂಡ್ವಿ ಅಷ್ಟೇ. ಕಡಲೆಕಾಯಿ ಎಣ್ಣೆ ಎಲ್ಲ ಆಲ್ರೆಡಿ ತಂದಿದ್ವಿ ಅಂತೇಳಿ ಒಂದು ಕೊಬ್ಬರಿ ಎಣ್ಣೆ ಬಾಟಲ್ ಬೇಕಂತ ಅಂತ ಹೇಳಿ ತೊಗೊಂಡ್ವಿ. 1/2 ಲೀಟರ್, 1 ಲೀಟರ್ ಆ ಥರ ಎಲ್ಲ ಸಿಗುತ್ತೆ. ಇನ್ನು ಸ್ನ್ಯಾಕ್ಸು, ಬಿಸ್ಕೆಟ್ಸು, ಹಪ್ಪಳಗಳು, ವೆರೈಟಿ ಹಪ್ಪಳ, ಅರಿಶಿನ ಹಪ್ಪಳ ಆಗಿರ್ಬೋದು, ಹುಳ್ಳಿಕಾಳು ಹಪ್ಪಳ, ಈ ಥರ ವೆರೈಟಿ ಹಪ್ಪಳಗಳು ಕೂಡ ಇಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ನೀವು ಯಾವ್ದಾದ್ರು ನಂಜನಗೂಡಿಂದ ಬರಬೇಕಾದ್ರೆ ಈ ಹೋಟೆಲ್ನ ಒಂದ್ಸತಿ ವಿಸಿಟ್ ಮಾಡಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಮನೆಗೆ ಬಂದು ಈ ಫಂಕ್ಷನ್ಗೆ ರೆಡಿಯಾಗಿ ಹೊರಟಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.